ಎಸ್, ಕರ್ನಾಟಕ ಅಗ್ರವಾರ್ತೆಯಲ್ಲಿ ಇವತ್ತು ಸಂಪೂರ್ಣವಾಗಿ ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬೆಳಿಗ್ಗೆ 9 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭಗೊಳ್ತು. ಈಗ ಸಮಯ 3 ಗಂಟೆ, ಇನ್ನೊಂದು ಗಂಟೆ ಮಾತ್ರ ಉಳಿದಿದೆ ಮತದಾನಕ್ಕೆ. ಸೊ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ ರಾಜ್ಯಸಭೆಯ ಚುನಾವಣೆ. ಮೂರೂ ಪಕ್ಷಗಳಿಂದ ಈವರೆಗೂ ಒಟ್ಟು ಚಲಾವಣೆ ಆದಂತಹ ಮತ ಎಷ್ಟು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಒಟ್ಟು 222 ಮತ ಆಗಿದೆ, ಅಂದ್ರೆ ವೋಟ್ ಆಗಿದೆ. ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ ರಾಜ್ಯಸಭೆ ಚುನಾವಣೆ. ಮೂರೂ ಪಕ್ಷಗಳಿಂದ ಈವರೆಗೂ ಒಟ್ಟು 222 ಮತದಾನ ಆಗಿದೆ. ಇನ್ನೋರ್ವ ಶಾಸಕರ ಮತದಾನ ಮಾತ್ರ ಬಾಕಿ ಇದೆ. ಒಟ್ಟು 224 ವೋಟಿಂಗ್ ಇತ್ತು. ಆದರೆ ರಾಜಪ್ಪ ವೆಂಕಟಪ್ಪ ನಾಯಕ್ ಅವರ ಅಕಾಲಿಕ ನಿಧನದಿಂದಾಗಿ 223 ವೋಟ್. ಸೊ ಅದರಲ್ಲಿ ಈಗಾಗಲೇ 222 ವೋಟ್ ಚಲಾವಣೆಯಾಗಿದೆ. ಇನ್ನು ಉಳಿದಿರುವಂಥದ್ದು ಕೇವಲ ಒಂದೇ ಒಂದು, ಇನ್ನೊಬ್ಬ ಶಾಸಕರ ಮತದಾನ ಆಗೋದು ಮಾತ್ರ ಬಾಕಿ ಇದೆ. ಈವರೆಗೂ ಮತದಾನಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಬಂದಿಲ್ಲ. ಜೆಡಿಎಸ್ನ ಎಲ್ಲ 19 ಶಾಸಕರು ಕೂಡ ಮತದಾನ ಮಾಡಿದ್ದಾರೆ. ಮತದಾನ ಮುಕ್ತಾಯಕ್ಕೆ ಇನ್ನು ಉಳಿದಿರುವಂಥದ್ದು ಕೇವಲ 1 ಗಂಟೆ ಬಾಕಿ. ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಇನ್ನೂ ಕೂಡ ಬಂದಿಲ್ಲ, ಮತದಾನ ಮಾಡಿಲ್ಲ. ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ನಡೆ ಏನು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಇನ್ನು ರಾಜ್ಯಸಭೆ ಚುನಾವಣೆಯಲ್ಲಿ ಎಸ್ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ದಾರೆ. ರಾಜ್ಯಸಭೆ ಚುನಾವಣೆಯಲ್ಲಿ ಇವತ್ತು ಅಡ್ಡ ಮತದಾನ ಮಾಡಿದ್ದಾರೆ ಎಸ್ಟಿ ಸೋಮಶೇಖರ್. ಬಿಜೆಪಿಗೆ ಶಾಸಕ ಎಸ್ಟಿ ಸೋಮಶೇಖರ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಸೋಮಶೇಖರ್ ಮತ ಚಲಾವಣೆ ಮಾಡಿದ್ದಾರೆ. ಸೋಮಶೇಖರ್ ಅವರ ಬಗ್ಗೆ ಕುತೂಹಲ ಇತ್ತು. ಬಿಜೆಪಿಗೆ ಓಟ್ ಹಾಕ್ತಾರೋ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೋ ಅಂತ ಕೊನೆಗೂ ಸಹ ಅಡ್ಡ ಮತದಾನ ಮಾಡಿದ್ದಾರೆ ಸೋಮಶೇಖರ್. ಬಿಜೆಪಿ ವಿಪ್ಗೂ ಎಸ್ಟಿ ಸೋಮಶೇಖರ್ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಬಿಜೆಪಿ ವಿಪ್ ಅನ್ನ ಉಲ್ಲಂಘಿಸಿ ಕಾಂಗ್ರೆಸ್ಗೆ ಸೋಮಶೇಖರ್ ಮತ ಹಾಕಿದ್ದಾರೆ. ಆತ್ಮಸಾಕ್ಷಿಯ ಮತ ಹಾಕಿದ್ದೀನಿ ಅಂತ ಎಸ್ಟಿ ಸೋಮಶೇಖರ್ ಹೇಳ್ಕೊಂಡಿದ್ದಾರೆ. ಮತ ಹಾಕಿದ ನಂತರ ಎಸ್ಟಿ ಸೋಮಶೇಖರ್ ಅವರು ಹೇಳಿರೋದು, ನಾನು ಆತ್ಮಸಾಕ್ಷಿಯ ಮತವನ್ನ ಹಾಕಿದ್ದೀನಿ ಅಂತ. ಬಿಜೆಪಿಗೆ ಈ ಮೂಲಕ ಬಿಗ್ ಶಾಕ್. ರಾಜ್ಯಸಭೆ ಚುನಾವಣೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಅದರಲ್ಲಿ ಎಸ್ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಮತ ಹಾಕೋದರ ಮುಖಾಂತರ ಅಡ್ಡ ಮತದಾನ ಮಾಡಿದ್ದಾರೆ. ಎಸ್ಟಿ ಸೋಮಶೇಖರ್ ಅವರ ನಡೆಯಿಂದ ಬಿಜೆಪಿಗೆ ಭಾರಿ ಮುಜುಗರ ಆಗಿದೆ. ನಿರೀಕ್ಷೆಯಂತೆ ಕಾಂಗ್ರೆಸ್ಗೆನೆ ಮತ ಚಲಾಯಿಸಿದ್ದಾರೆ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್. ನಿನ್ನೆಯವರೆಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಕಾಣಿಸಿಕೊಂಡಿದ್ರು ಎಸ್ಟಿ ಸೋಮಶೇಖರ್. ಶಿಕ್ಷಕರ ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿಯೇ ಎಸ್ಟಿ ಸೋಮಶೇಖರ್ ಪ್ರಚಾರವನ್ನ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಾ ಬರ್ತಾ ಇದ್ದಾರೆ ಎಸ್ಟಿ ಸೋಮಶೇಖರ್. ಇವತ್ತೇನು ಮಾಡ್ತಾರೆ ಎನ್ನುವ ಕುತೂಹಲ ಇತ್ತು. ನಿರೀಕ್ಷೆಯಂತೆ ಎಸ್ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಮತ ಚಲಾವಣೆ ಮಾಡೋದರ ಮೂಲಕ ಬಿಜೆಪಿ ನೀಡಿದಂತಹ ವಿಪ್ ಅನ್ನ ಉಲ್ಲಂಘಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.